ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಈ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ಶಾಂತಿ ಸಭೆಯನ್ನು ನಡೆಸಲಾಯಿತು. ಯುಗಾದಿ ಹಬ್ಬದ ಪಾಡ್ಯ ಮರುದಿನ ಬಣ್ಣ ಆಡ್ತಾರೆ. ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಒಟ್ಟಿಗೆ ಬಂದಿರುವುದರಿಂದ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ PSI ಶ್ರೀಮತಿ ಜ್ಯೋತಿ ಕೋತ ಮತ್ತು ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ PSI ಜ್ಯೋತಿ ಮೇಡಮ್ ಅವರು ಮಾತನಾಡಿದರು. ಇದೇ ವೇಳೆ ರೆಡ್ಡಿ ಸಮಾಜದ ಯುವ ಮುಖಂಡ ಅಶೋಕ್ ಬಿರಾದರ್ ಅವರು ಕೂಡ ಮಾತನಾಡಿದರು. ಈ ಒಂದು ಸಂದರ್ಭದಲ್ಲಿ ರೆಡ್ಡಿ ಸಮಾಜದ ಮುಖಂಡರಾದ ಬಾಪುಗೌಡ ದ್ಯಾಪೂರ್ ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರಾದ ಗುರಣ್ಣ ಹತ್ತೂರ್, ಮುಸ್ಲಿಂ ಸಮಾಜದ ಅಧ್ಯಕ್ಷರಾದ ಬಂದೇನವಾಜ ಕಡಕೋಳ್, ನಜೀರ್ ಸಾಲಿ, ಅಬ್ದುಲ್ ರಹೀಂ ಅವಟಿ ಮತ್ತು ಎಲ್ಲ ಸಮಾಜದ ಮುಖಂಡರು, ಯುವಕರು ಈ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಬಂದೇನವಾಜ್ ಗೋಳ್ಯಾರ್, ತಾಳಿಕೋಟೆ. ಸೊ ಆ ರೀತಿ ಆಗಬಾರ್ದು. ಅದು ಯಾಕಂತ ತಮಗೂ ಗೊತ್ತು. ಒಂದೆರಡು ಇನ್ಸಿಡೆಂಟ್ ಅದನ್ನ ಹೇಳ್ಬೇಕಾ ತಮಗೆಲ್ಲ ಗೊತ್ತಾಗ್ತದೆ. ಆ ರೀತಿ ಬಂದ್ರೆ ಎಲ್ಲರೂ ಒಂದೇ. ಹೌದಾ? ನಾವು ಮಾಡ್ಕೊಂಡಿದ್ದೀವಿ ದೇವ್ರೊಬ್ಬ ನಾಮ ಹಲವು. ಹೌದಾ? ಎಲ್ಲರೂ ಒಂದೇ. ಹುಟ್ಟುತ್ತಾ ಮನುಷ್ಯ ಮುಂದೆ ಬೆಳೀತಾ ಇದ್ದಾನ. ಹೌದಾ? ಜಾತಿ ಎಲ್ಲರದು ನಮ್ಮೊಳಗಿನ ಪ್ರೀತಿ ಪ್ರೇಮ ಹಂಚ್ಕೊಳಿಕ್ಕಂತೇಳಿ ಹೋಳಿ ಹುಣ್ಣಿಮೆಗೆ ಬಣ್ಣ ಯಾಕೆ ಆಡ್ತಾರಂತಂದ್ರೆ ಇದು ಏನು ಮಾವಿನ ಎಲೆ ಆಮೇಲೆ ಇದು ಎಲ್ಲ ಚಿಗುತ್ತಿ ತಗೋದ್ರೆ ಹೂ ಬಿಡ್ತಾವ, ಬೇವಿನ ಹೂ ಬಿಡ್ತಾವ. ಹೊಸ ಕಾಲ ನಮ್ಮ ಹಳಿನೆಲ್ಲ ಮರೆತು ಹೊಸದು ನಮ್ಮಲ್ಲಿ ಮೂಡ್ಲಿ. ಹಳಿ ದ್ವೇಷ ಜಗಳ ಎಲ್ಲ ಮರೆತು ನಾವು ಹೊಸಬ್ರಾಗರು ಎಲ್ಲ ಜೊತೆ ಬೇರೆನಂತೆ ಬಣ್ಣ ಹಚ್ಕೊಳ್ಳೋದು. ಯಾಕೆ ಅನ್ನ ಹಚ್ಕೊಂಡೆ ಅದನ್ನ ಹಚ್ಕೊಂಡೆ ಅದೆಲ್ಲ ನಾವು ಮಾಡ್ಕೊಂಡಿದ್ದು. ಬಣ್ಣ ಆಡೋದು ಬಂದತ್ತೇನಪ್ಪ ಅಂತಂದ್ರೆ ನಮ್ಮ ಒಳಗಿನ ದ್ವೇಷಗಳು ಹೋಗಿ. ಈಗ ಇಬ್ರು ಬಣ್ಣ ಹಚ್ಕೊಂಡಿದ್ರು ನಾವು ಫ್ರೆಂಡ್ಸ್ ಆಗಿವಿ. ಹೌದಾ? ಯಾರಿಗೇನ ಶತ್ರುಗಳಿಗೆ ಹೋಗಿ ಬಣ್ಣ ಹಚ್ತೀವ ನಾವು. ಬಟ್ ಅದಾಗಲ್ಲ, ಶತ್ರುಗಳಿಗೆ ಬಣ್ಣ ಹಚ್ಚಿ ಇಬ್ರು ಫ್ರೆಂಡ್ಸ್ ಆಗ್ಬೇಕನ್ನು ಗ್ರಾಮಸ್ಥರಿಗೆ ನನ್ನ ತಾಳಿಕೋಟೆ ಪೊಲೀಸ್ ಠಾಣೆ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಇದು ಪೀಸ್ ಕಮಿಟಿ ಮೀಟಿಂಗ್ ಅಂತೇಳಿ ಪ್ರತಿ ವರ್ಷನೂ ಮಾಡ್ತಾರೆ. ರಂಜಾನ ಮತ್ತು ಯುಗಾದಿ ಕೂಡುಬರಿಂದ ಬಂದಿರೋದ್ರಿಂದ ನಾವು ಮೊನ್ನೆ ಸ್ಟೇಷನ್ ಒಳಗೆ ಹೋಳಿದು ಮತ್ತು ರಂಜಾನ್ದು ಕೂಡು ಮಾಡಿದ್ವಿ. ಹಂಗೆ ತಾಳಿಕೋಟೆಗೆ ನೆತ್ತಿ ಮೊನ್ನೆ ಬಣ್ಣ ಆಡಿ ಮುಗಿಸಿದ್ರು ಅವರು. ಯಾವುದು ಬಣ್ಣ ಹುಡುಗಿದಿನ, ಬಟ್ ಇಲ್ಲಿ ಹೊಳಿ ಹುಣ್ಣಿದಿನ ಪ್ಲಸ್ ಇಲ್ಲಿ ಏನು ಯುಗಾದಿ ಪಾಟ್ಯಕ್ಕೆ ಬಣ್ಣ ಆಡೋದ್ರಿಂದ ಎರಡು ಹಬ್ಬ ಹುಣ್ಣಿಮೆಗೆ ಆಡ್ತಾರೆ, ಅವ್ರ ಬಗ್ಗೆ ಎಲ್ಲರೇನು ಹಬ್ಬದಾಗ ಆಡ್ತಾರೆ. ಸೊ ಎರಡು ಉದ್ದೇಶ ಒಂದೇ, ನಮ್ಮೊಳಗಿನ ದ್ವೇಷಗಳು ಹೋಗ್ಬೇಕಂತೇಳಿ. ಸೊ ಎಲ್ಲರೂ ಬಣ್ಣ ಹಚ್ಕೊಂಡು ರಂಜಾನ್ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ಮಾಡೋನು ಸೌಹಾರ್ದತೆಯಾಗಿ ಹಬ್ಬವನ್ನು ಆಚರಣೆ ಮಾಡಿ ಕೊಣ್ಣೂರಿನ ಊರಿಗೆ ಒಂದು ಒಳ್ಳೆಯ ಹೆಸರು ತರುಣ ಅಂತ ಹೇಳ್ತಾ ಇಲ್ಲಿವರೆಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕೊಣ್ಣೂರಿನ ಗ್ರಾಮದ ಜನತೆಗೂ ಹಾಗೂ ಹಿರಿಯ ಮುಖಂಡರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ನಿಮ್ಮ ಊರ ಬಗ್ಗೆ ನನಗೆ ಗೊತ್ತಾಗೋದಿಲ್ಲ. ಒಂದು ಬುಕ್ಕ ಮಾಡಿರ್ತಾರೆ VCH Part 4 ಅಂತ ಹೇಳಿ, ವಿಲೇಜ್ ಕ್ರೈಮ್ ಹಿಸ್ಟ್ರಿ ಅಂತ ಹೇಳಿ. ನೀವು ಏನು ಕೇಸ್ ಆಗಿರ್ತಾವಲ್ಲ ಅದನ್ನೆಲ್ಲ ಬಂದಿಟ್ಟಿರ್ತಾರೆ. ಆ ಊರ ಬಗ್ಗೆ ತಿಳ್ಕೊಬೇಕಂತಂದ್ರೆ ನಾವು ಅದನ್ನ ನೋಡಬೇಕು. ಬಂದು ಕೂಡ ಹೇಳ್ತಾರೆ ಇಂಥ ಊರಿ ಅಂತ ಹೇಳಿ. ಸೊ ನಾವು ಅದನ್ನ ನೋಡಿ ತಿಳ್ಕೊಬೇಕಾಗುತ್ತೆ. ಇನ್ಮೇಲೆ ಒಟ್ಟೆ ನಿಮ್ಮ ಊರ ಬಗ್ಗೆ ಅದ್ರಾಗ ಬರೀದ್ ಬೇಡ, ಚಲೋ ಬರಿಬೇಕು. ಇಂಥ ಜಾತ್ರೆ ಅದು ಪೀಸ್ಫುಲಿ ನಡೀತಂತೇಳಿ ಬರಿಬೇಕು. ಅದು ಬಿಟ್ಟು ಹಿಂಗಾಯ್ತು ಅಂತ ಬರೀದ್ ಬೇಡ. ಹೌದಾ? ಇದಕ್ಕೆ ಎಷ್ಟು ಎಲ್ಲರೂ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿ. ನಾ ಬರೋದಿಲ್ಲ, ನಮ್ಮ ಸಿಬ್ಬಂದಿ ಅಷ್ಟ ಬರ್ತಾರ. ಮತ್ತೆ ನೋಡು, ಇಲ್ಲ ನಾ ಬಂದಿತ್ತಂದ್ರೆ ಬೇರೆ ನಾವೇ ಎಲ್ಲೋ ಅದು ತಪ್ಪಾಕತ್ತೀವಿ. ಅದನ್ನು ಸುಧಾರಿಸ್ಕೊಳ್ಳೋಣ, ಒಳ್ಳೆ ರೀತಿ ಬದುಕು ಮಾಡೋಣ, ಒಬ್ರಿಗೊಬ್ರು ಹೆಗಲು ಕೊಡೋಣ. ಅವ್ರು ನಮ್ಗೆ ಅಣ್ತಬ್ರು, ನಾವು ಅಣ್ತಬ್ರು ಅವ್ರಿಗೆ ಚಂದಾಗಿ ಏನದ ಅವ್ರ ಹಬ್ಬ ಅವ್ರು ಮಾಡ್ತಾರೆ, ನಮ್ಮ ಹಬ್ಬ ನಾವು ಮಾಡೋಣ. ಈಗ ನಮ್ಮ ಪ್ರೇಮ ಇರ್ತಾರೆ ಅವ್ರು ಕರೀತಾರೆ, ಅವ್ರ ಮೇಲೆ ಹೋಗೋಣ. ಅವ್ರ ಪ್ರೇಮ ಇರ್ತಾರೆ ನಾವು ಬರ್ತೀವಿ. ಎಲ್ಲರೂ ಸೇರಿ ಒಂದು ಒಳ್ಳೆ ರೀತಿ ಒಳಗೆ ಒಂದು ಊರಿನ ವಾತಾವರಣ ಒಳ್ಳೆ ರೀತಿಯ ಎಲ್ಲ ಕಡೆ ಪಸರಿಸೋಣ ಅನ್ನೋದು ನನ್ನ ಅಭಿಪ್ರಾಯ. ದಯಮಾಡಿ ಎಲ್ಲರೂ ಅದಕ್ಕೆ ಆದ್ಯತೆ ಕೊಡೋಣ. ಮುಂದಿನ ದಿನಮಾನಗಳಲ್ಲಿ ಸ್ಟೇಷನ್ನಾಗ ಎಲ್ಲೇ ಹೋದ್ರೂ ಕೊಣ್ಣೂರು ಅಂದ್ರೆ ಪೀಸ್ಫುಲ್ ಊರಪ್ಪ, ಒಳ್ಳೆಯ ಶಾಂತಿಯುತ ಊರ ಅನ್ನಂಗೆ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿ ಮೇಡಮ್ರಿಗೆ ಒಂದು ಮಾತು ಕೊಟ್ಟು ಇಲ್ಲಿವರೆಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತು ಮುಗಿಸ್ತೇನೆ. ಪೊಲೀಸ್ ಠಾಣಾಧಿಕಾರಿಗಳಾದಂಥ ಜ್ಯೋತಿ ಕೋತ್ ಮೇಡಮ್ ಅವರೇ ಹಾಗೂ ಅವರ ಸಿಬ್ಬಂದಿ ವರ್ಗದವರೇ ಮತ್ತು ನಮ್ಮೂರಿನ ನನ್ನ ಗಣ್ಯರೇ, ಯುವಕ ಮಿತ್ರರೇ ಮತ್ತು ಮಕ್ಕಳೇ, ಈಗ ಮೇಡಮ್ ಅವ್ರ ಮಾತು ಹೇಳಿದ್ರು, ದೇವನೊಬ್ಬ ನಾಮ ಹಲವು. ನಾವು ಹುಟ್ಟುಟ್ಲೆ ಗೊತ್ತಿರಲ್ಲ. ನಾ ಯಾರ ಮನ್ಯಾಗ ಹುಟ್ಟೀನಿ, ಏನು ಹುಟ್ಟೀನಿ, ಯಾವ ಧರ್ಮದಾಗ ಹುಟ್ಟೀನಿ, ಯಾವ ಜಾತಿ ಒಳಗೆ ಹುಟ್ಟೀನಿ ಏನೂ ಗೊತ್ತಿರಲ್ಲ. ನನ್ನ ಮನೆಯವರು ನನಗೆ ಕೊಟ್ಟಂಥ ಸಂಸ್ಕಾರದಿಂದ ನನ್ನ ಜಾತಿ ಗುರುತಿಸ್ತದೆ. ನಾನು ನಡೆ ನುಡಿ ನನ್ನ ಏನು ಇರ್ತದೆ ಅದ್ರ ಮೇಲೆ ನಾ ಯಾರು ಗೊತ್ತಾಗ್ತದೆ. ಅವ್ರು ಏನೇ ಆಚರಣೆ ಏನೇ ಇರ್ತಕ್ಕ, ಯಾವುದೇ ಧರ್ಮದವರು ಇರಲಿ, ಯಾವುದೇ ಜಾತಿಯವರು ಇರಲಿ, ಎಲ್ಲ ನಮ್ಮ ಮಟ್ಟಕ್ಕೆ ನಾವು ಇಟ್ಕೊಂಡು ಒಂದು ಸೌಹಾರ್ದಯುತ ಒಂದು ರಂಜಾನ ಬರಲಿ, ಅದರ ನಾವೆಲ್ಲರೂ ಪಾಲ್ಗೊಳ್ಳೋದು. ಬಣ್ಣದ ಹಬ್ಬ ಬಂದ್ರೆ ಅವರೆಲ್ಲರೂ ಪಾಲ್ಗೊಳ್ತಾರೆ. ಒಂದು ಅಣತಮೃಗತೆ ಬದುಕೋದು. ಇವತ್ತು ಲಾಸ್ಟ್ ನಮ್ಮದು ನಿಮ್ಮದು ಅಂದ್ರೆ ಜಗಾಡ್ಬೇಕು. ದಿನನಿತ್ಯ ಬದುಕೋದಿಲ್ಲ, ದಿನನಿತ್ಯ ಭಾಳ ಅದ. ಒಬ್ಬರು ಮಕ್ಕ ಒಬ್ಬರು ನೋಡಬೇಕು. ಮಕ್ಕ ನೋಡಿದ ಕೂಡಲೇ
ಮಕ್ಕ ತಿರುಗಿಸ್ಕೊಂಡು ಹೋಗ್ಬಿಟ್ಟು ಅದು ಜೀವನನೂ ಅಲ್ಲ, ಅದು ಬದುಕೋ ರೀತಿನೂ ಅಲ್ಲ. ಅದಕ್ಕೆ ದಯಮಾಡಿ ನಮ್ಮ ಊರ ಅಂಥವ್ರಿಗೆಂದೂ ಆಸ್ಪದ ಕೊಟ್ಟಿಲ್ಲ. ಇದು ಒಳ್ಳೆ ಸಂಸ್ಕೃತಿ ನೆಲೆ ಬೀಳುದು ಈ ಊರ. ಎಲ್ಲದರಾಗೂ ನಮ್ಮ ಊರ ಹೆಸರು ಅದಾವೆ, ಎಲ್ಲಿ ಹೋಗ್ತೀವಿ ನೀವು ನೋಡಿ. ಈ ಊರಂಥ ಕೀರ್ತಿ ಎಲ್ಲಿ ಇಲ್ಲ. ಅದಕ್ಕೆ ಅದನ್ನು ಮುಂದುವರ್ಸ್ಕೊಂಡು ಮೇಡಮ್ ಅವರು ಡೈರಿ ಒಳಗೆ ರಾಮನಗೌಡರು ಬರೆದೋಗಿರುತ್ತೆ. ರಾಮನಗೌಡರು ಬರೆದೋಗ್ಯಾರಂದ್ರೆ ಜ್ಯೋತಿ ಮೇಡಮ್ ಅವರು ಅದನ್ನು ಅಳಕಿ ಶಿವಂಗಾಲಿ ಅಂತೇಳಿ ಎಲ್ಲ ಭಗವಂತನಲ್ಲಿ ಅಲ್ಲಾನಲ್ಲಿ ಕೈ ಮುಗಿದು ಬೇಡ್ಕೊತೀನಿ. ನಮ್ಮ ಹಿರಿಯರು ಏನು ಪಾಠ ಹಾಕಿಕೊಂಡ್ರೆ ಈಗ ಮೇಡಮ್ ಅವರಾದ್ರು ಹಿರಿಯರದ್ದು ಏನೂ ಇಲ್ಲ ಹುಡುಗರದೇ ಅಂತಂದ್ರು. ಅಂದರೆ ಒಳ್ಳೆ ಹಿರಿಯರ ಸಂಸ್ಕಾರ